₹631 ಬಾಡಿಗೆ ಬಂತು. ಯಾಕಂದರೆ ನಾವು ಊಟ ಮಾಡ್ತಾ ವಿಡಿಯೋ ಮಾಡೋಕ್ಕಾಗಿಲ್ಲ. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟು ಬೇಗ ಲೋಡಿಂಗ್ ಮಾಡಿದ್ರು ಕಸ್ಟಮರು. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಹೊಡ್ತಾ ಇದ್ವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟಿದೆ ಅಂತ ಅಲ್ಲಿ ತೋರಿಸ್ತಾ 14 ಕಿಲೋಮೀಟರ್ ವೆಲ್ಕಮ್. ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತು ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟಿವಿ. ಕಸ್ಟಮರ್ ಆನ್ಲೈನ್ ಪೇ ಮಾಡಿದ್ರು. ಇಲ್ಲಿ ಕ್ಯಾಶ್ ಕಲೆಕ್ಟ್ ಅಂತ ತೋರಿಸಿ ಆದ ನಂತರ ಆನ್ಲೈನ್ ಮಾಡಿದರು ಅವರು ಕಸ್ಟಮರ್. ಅದಾದ ನಂತರ ಏನೋ ಬಾಡಿಗೆ ಬಂತು ₹778 ಅದಿತ್ತು. ಬಿಟ್ರೆಸ್ ಅಂದ್ರೆ ಡ್ರಾಪ್ ಲೊಕೇಶನು. ಇವಾಗ ಹೊರಡ್ತಾ ಇದ್ದೀವಿ. ಪಿಕಪ್ ಲೊಕೇಶನ್ ಎಷ್ಟಿದೆ ನೋಡಿರ್ಬೋದು, 3 ಕಿಲೋಮೀಟ್ರ್ ಪಿಕಪ್ ಇದೆ. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟು ಬೇಗ ಅಲ್ಲಿಂದ ಒಳಗಡೆ ಗಾಡಿ ಹೋಗಲ್ಲ ಅಂತ ಹೇಳಿದ್ರು. ಅವರೇ ಬಂದುಬಿಟ್ಟು ಲೋಡಿಂಗ್ ಮಾಡ್ತಾಯಿದ್ರು. ಟೋಟಲ್ ಫುಲ್ಲು ಗಾಡಿ ಲೋಡ್ ಆಗಿತ್ತು, ನೋಡ್ತಾ ಇರ್ಬೋದು. ಲೋಡ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಬಿಲ್ ಕೊಟ್ಟರು. ಬಿಲ್ ಕೊಡಾದ ನಂತರ ಡ್ರಾಪ್ ಲೊಕೇಶನ್ ನೋಡಿ 19 ಕಿಲೋಮೀಟ್ರ್ ಇದೆ. ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಇದೆ ಅನ್ಲೋಡ್ನಲ್ಲಿ ಶಂಕರ್ ಅಂತ ಬಂದುಬಿಟ್ಟು ಬೇಗ ಕಸ್ಟಮರ್ ಅನ್ಲೋಡ್ ಮಾಡಿದ್ರು. ಗೋಡನ್ ಅಂತ ಅಂದ್ಬಿಟ್ಟು ಇದರಲ್ಲಿ ಇಬ್ಬರು ಅನ್ಲೋಡ್ ಮಾಡಿದ್ರು ಬೇಗ. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ₹778 ಫೋನ್ಪೇ ಮಾಡಿದ್ರು. ಅದಾದ ನಂತರ ರೇಟಿಂಗ್ ಕೊಟ್ಟಿವಿ ಕಸ್ಟಮರ್ಗೆ. ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಅದಾದ ನಂತರ ₹366 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ 400 ಇತ್ತು. ಅದಾದ ನಂತರ ಪಿಕಪ್ ಲೊಕೇಶನ್ ಬಂದುಬಿಟ್ಟು ಇದೆ ನೋಡಿ ಕಸ್ಟಮರ್ ಗೋಡನು. ಅವರೊಬ್ಬರೇ ಇದ್ದರು. ಬೇಗ ಲೋಡಿಂಗ್ ಮಾಡ್ತಾರೆ. 7 ಬಾಕ್ಸು 2 ರೂಲು ಇದ್ವಿ ನೋಡಿ. ಇಷ್ಟೊಂದು ಲೋಡ್ ಆಯಿತು. ಲೋಡ್ ಆದ ನಂತರ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ಹೊರಡ್ತಾ ಇದ್ವಿ ಡ್ರಾಪ್ ಲೊಕೇಶನಿಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ 5.900 ಮೀಟರ್ ಇತ್ತು. ಇಲ್ಲಿ ಡ್ರಾಪ್ ಲೊಕೇಶನಲ್ಲಿ ಬಂದುಬಿಟ್ವಿ. ಬೇಗನೆ ಇಬ್ಬರು ಹುಡುಗರು ಬಂದುಬಿಟ್ಟು ಅನ್ಲೋಡ್ ಮಾಡ್ತಾ ಇರೋದು ನೋಡಿ. ಇವರು ಅನ್ಲೋಡ್ ಮಾಡ್ತಾ ಇರೋದು ಇಬ್ಬರು ಹುಡುಗರು. ಸೆಕ್ಯೂರಿಟಿ ಅಂತ ಅನಿಸೋದಿಲ್ಲ ಅಂತ ಒಳಗಡೆ ಹೋದ್ರು ಅವರು. ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕೊಡಾದ ನಂತರ ರೇಟಿಂಗ್ ಕೊಟ್ಟಿವಿ ಕಸ್ಟಮರ್ಗೆ. ರೇಟಿಂಗ್ 4 ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ₹323 ಬಾಡಿಗೆ ಬಂತು. 5 ನಿಮಿಷ ಆದ ನಂತರ ಬೇಗ ಹೊರಡ್ತಾ ಇದ್ವಿ. ಪಿಕಪ್ ಲೊಕೇಶನ್ ಬಂದುಬಿಟ್ಟು 2 ಕಿಲೋಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಇದು ಒಂದು ಜಿಪ್ ಗಾಡಿ ಇತ್ತು, ಕೆಟ್ಟೋಗಿತ್ತು. ಲೋಡಿಂಗ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದೆ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ 5 ಕಿಲೋಮೀಟರ್ ಇತ್ತು. ಡ್ರಾಪಿಗೆ ಬಂದುಬಿಟ್ಟು ಅನ್ಲೋಡ್ ಮಾಡಿದ್ರು ಹುಡುಗರು. ಇದೆ ಅವ್ರ ಗೋಡನ ಜಿಪ್ ಹಬ್ಬು. ಯಾರಿಗಾದ್ರೂ ಗಾಡಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಅವರಿಗೆ ಗಾಡಿ ರೆಂಟಲ್ಲಿ ಇಸ್ಕೊಡ್ತೀನಿ. ಯಾಕಂದರೆ ಆನ್ಲೈನ್ ಆಗಿತ್ತು, ಪಾಸ್ವರ್ಡ್ ಹಾಕಲೇಬೇಕು. OTP ಕೊಟ್ಟ ಮೇಲೆ OTP ಹೊಡೆದಾದ್ಮೇಲೆ ಟ್ರಿಪ್ಪು 0 ಆನ್ಲೈನ್ ಪೇಮೆಂಟ್ ಅಂತ ತೋರಿಸುತ್ತೆ. ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ₹684 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು 2 ಕಿಲೋಮೀಟರ್ ಇತ್ತು. ನೀವು ಕಾಣ್ತಾ ಇಲ್ಲ, ಇಲ್ಲಿ ನೋಡ್ತಾ ಇರ್ಬೋದು. ಯಾಕೆ ಬಿಸಿಲು ಆ ಥರ ಇತ್ತು. ಇವಾಗ ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಲೋಡಿಂಗ್ ಮಾಡ್ತಾಯಿದ್ದ ಹುಡುಗ. ಇದೇ ನೋಡಿ ಅವ್ರದ್ದು ಅಂಗಡಿ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನಿಗೆ ಹೊರಡ್ತಾ ಇದೆ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ 19 ಕಿಲೋಮೀಟ್ರ್ 53 ನಿಮಿಷ ತೋರಿಸ್ತಾಯಿತ್ತು. ಅಲ್ಲಿಂದ ಮಾರ್ತಳ್ಳಿಗೆ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾಯಿದ್ದ ಹುಡುಗ ನೋಡಿ. ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಆದ ನಂತರ ಆನ್ಲೈನ್ ಪೇಮೆಂಟ್ ಆಗಿದೆಲ್ಲ ಕ್ಯಾಶ್ ಕಲೆಕ್ಟ್ ಅಂತ ಬಂತು. 0 ಅಂತ ತೋರಿಸುತ್ತೆ. ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಕೊಡೋದಾದ ನಂತರ ಆರ್ಡರ್ ಕಂಪ್ಲೀಟೆಡ್ ಆಯಿತು. ಒಂದು 10 ನಿಮಿಷ ಆದ ನಂತರ ₹670 ಬಾಡಿಗೆ ಬಂತು. ಪಿಕಪ್ ಲೊಕೇಶನಿಗೆ ಹೊರಡ್ತಾ ಇದ್ವಿ. 4.4 ಇತ್ತು. ಬೇಗನೆ ಬಂದುಬಿಟ್ಟು ಈ ಬೆಳ್ಳಂದೂರಲ್ಲಿ ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ. ಇವ್ರು ನೋಡಿದ್ರೆ 5-6 ಜನ ಹುಡುಗರು ಬಂದು ಬ್ಯಾಟ್ರಿ ಅಂತ ಇತ್ತು. ಬೇಗ ಲೋಡಿಂಗ್ ಮಾಡಿದ್ರು. ದೊಡ್ಡ ಅಪಾರ್ಟ್ಮೆಂಟಲ್ಲಿದ್ದರು. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಡ್ರಾಪ್ ಲೊಕೇಶನ್ ಹೊರಡ್ತಾ ಇದ್ವಿ. ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇದು 16 ಕಿಲೋಮೀಟರ್ ಇತ್ತು. ಇದೆ ನೋಡಿ ಎಕ್ಸಿಟ್ ಹೋಗೋ ದಾರಿ. ಬೆಂಗಳೂರು ಇದೆ ನೋಡಿ. ಇದು ಎಕ್ಸಿಟ್ ಗೇಟು. ಎಕ್ಸಿಟ್ ಗೇಟಿಂದ ಹೊರಗಡೆ ಹೋಗ್ತಾ ಇದ್ವಿ. ಅದಾದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಇಲ್ಲಿ ಯಾರೂ ಇರಲಿಲ್ಲ. ಲೇಟ್ ಆಗಿತ್ತು, ನೈಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ಸೆಕ್ಯೂರಿಟಿನ ಅಲೋಡ್ ಮಾಡ್ದೆ. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಕಂಪ್ಲೀಟೆಡ್ ಕೊಟ್ಟಿವಿ. ಇದು ಆನ್ಲೈನ್ ಪೇಮೆಂಟ್ ಆಗಿತ್ತು. ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ₹479 ಬಾಡಿಗೆ ಬಂತು. ಸರ್ಜಾಪುರಲ್ಲಿ ಡ್ರಾಪ್ ಇತ್ತು. ಶೀಗಳ್ಳಿಯಲ್ಲಿ ಪಿಕಪ್ ಇತ್ತು. ವಿಡಿಯೋ ಮಾಡೋಕ್ಕಾಗಿಲ್ಲ, ಟ್ರಾಫಿಕ್ ಇತ್ತಲ್ಲ, ಅದಕ್ಕೋಸ್ಕರ ನೋಡಿ 4 ಕಿಲೋಮೀಟ್ರ್ ಪಿಕಪ್ ಬಂದುಬಿಟ್ಟು. ಪಿಕಪ್ ಅಂದರೆ ಕ್ರೋಮಾ ಅಂತ ಇದು ಒಂದೇ ಒಂದು ಐಟಮ್ ಇರೋದು.
ಇಲ್ಲ 2 ಐಟಮ್ ಇರೋದು, 2 ಐಟಮ್ ಲೋಡಿಂಗ್ ಮಾಡಿದ್ರು ಇಬ್ಬರು ಹುಡುಗರು. ಇವನಂತಂದು ಅವನಂತಂದ. ಆದ ನಂತರ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡ್ತಾ ಇರ್ಬೋದು. ಇದಿತ್ತು 9 ಕಿಲೋಮೀಟರು. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಕ್ರೋಮಾದ ಕಂಪನಿಗೆ ಬಂದೆ. ಬೇಗ ಅನ್ಲೋಡ್ ಮಾಡಿದ್ರು ಇಬ್ಬರು ಹುಡುಗರು. ಅನ್ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಕೊಡೋ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಇವತ್ತು ಟೋಟಲು ಎಲ್ಲ ಆನ್ಲೈನ್ ಬಾಡಿಗೆ ಬಂದಿದ್ದಾವೆ 5-6 ಬಾಡಿಗೆ. ನೀವು ನೋಡ್ತಾ ಇರ್ಬೋದು ಟುಡೇ ಅರ್ನಿಂಗ್ ಎಷ್ಟಾಗಿದೆ ಅಂತ, 3152 ರೂಪಾಯಿ.